ಸ್ನೇಹಿತರೆ ನೋಡಿ, ಇವತ್ತಿನ ದಿನ ಒಂಥರ ಕರಾಳ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕ ಚಾಂಪಿಯನ್ ಐರಾವತ ಅಂತ ಏನ್ ಕರಿತಾ ಇದ್ರು ನೋಡಿ, ಐರಾವತ ಇವತ್ತು ಚಿರಮೌನ ಆಗಿದೆ ಸ್ನೇಹಿತರೆ. ಇದು ಯಾರು ತುಂಬಲಾರದ ಒಂದು ನಷ್ಟ ಅಂತಾನೆ ಹೇಳ್ಬೋದು. ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವ ಆಗಿದ್ದ ಐರಾವತ ಇನ್ನಿಲ್ಲ ಅಂತ ಹೇಳೋದನ್ನೇ ಅಭಿಮಾನಿಗಳ ಚೇತರಿಸ್ಕೊಳಕ್ಕೆ ಆಗ್ತಿಲ್ಲ ಸ್ನೇಹಿತರೆ. ನೋಡಿ, ಈ ದಿನ ನಾವು ನವೆಂಬರ್ 2, 2025 ಇವತ್ತು ಭಾನುವಾರದಂದು ಐರಾವತ ಸಂಜೆ 5 ಮೃತಪಟ್ಟಿದೆ ಸ್ನೇಹಿತರೆ. ಐರಾವತ ನೋಡಲು ತುಂಬಾ ಜನ ಅಭಿಮಾನಿಗಳು ಅನೇಕ ಹಳ್ಳಿಗಳಿಂದ ಆಗಮಿಸ್ತಾ ಇದ್ದಾರೆ. ತುಂಬಾ ಜನ ನಮಗೆ ಕಮೆಂಟ್ ಮೆಸೇಜ್ ಮಾಡಿ ಕೇಳಿದ್ರು, ಸರ್ ಏನಾಗಿತ್ತು, ಯಾವ ದಫನ್ ಮಾಡ್ತಾರೆ ಅಂತ. ಅದ ಕಾರಣ ಈ ವಿಡಿಯೋ ಮಾಡ್ತಿದ್ವಿ ಸ್ನೇಹಿತರೆ. ನೋಡಿ, ಇಲ್ಲೇ ಇದೆ ಐರಾವತ. ಅದರ ಒಂದು ಟ್ರ್ಯಾಕ್ಟರ್ ಮೇಲೆ ಇಟ್ಟು ಮೆರವಣಿಗೆ ಮಾಡಕ್ಕೆ ಸಿದ್ಧತೆನೂ ಮಾಡ್ತಾ ಇದ್ದಾರೆ. ತುಂಬಾ ಬೇಜಾರಾಗ್ತಿದೆ ಸ್ನೇಹಿತರೆ. ಈ ಸನ್ನಿವೇಶದಲ್ಲಿ ಐರಾವತ ಅಭಿಮಾನಿಗಳು, ಗ್ರಾಮಸ್ಥರು ತುಂಬಾ ಜನ ಇದ್ದಾರೆ. ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ. ಸರ್, ಐರಾವತ ಇವತ್ತು ಈ ತರ ಆಗಿದ್ದಕ್ಕೊಂದು ಕಾರಣ ಹೇಳಿ. ಏನು, ಯಾಕೆ ಈ ತರ ಆಯ್ತು, ಏನು? ಇಷ್ಟು ವರ್ಷ ರೇಸ್ ಬಿಟ್ಟು ಇಷ್ಟು ವರ್ಷದಲ್ಲಿ ಮನೇಲೇ ಇತ್ತು, ಓಡಾಡಿರ್ಲೇ ಇತ್ತು. ಈಗ ಒಂದು ತಿಂಗಳಿನ ಕಡೆಯಿಂದ ವಾಕ್ ಮಾಡ್ತಾ ಇತ್ತು. ಇವಾಗ ಇವತ್ತಿನ ದಿನ ಗಾಡಿ ಹೊಡ್ಕೊಂಡು ಹೋಯ್ದ್ವಿ, ಹಂಗೆ ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು. ಹೌದಾ ಸರ್? ವಾಕ್ ಮಾಡಿ ಮನೆ ಬರ್ಬೇಕಾಗತ್ತಾರ? ಮನೆ ಬರ್ಬೇಕು. ಓಕೆ ಸರ್, ಯಾವ ತಗೊಂಬಂದಿದ್ದು ಸರ್ ಐರಾವತನ? ಇದನ್ನ ಸರ್ 2011ರಲ್ಲಿ ತಗೊಂಬಂದಿರೋದು. ಅಂತರಗಟ್ಟೆ ಜಾತ್ರೆಗೆ ಅಂತ ತಗೊಂಬಂದಿದ್ ಸರ್. ಅವತ್ತಿನ ನಾವು ರೇಸ್ಗೆ ಅಂತ ತಗೊಂಬಂದಿರಲ್ಲ ಸರ್, ಅಂತರಗಟ್ಟೆ ಜಾತ್ರೆಗೆ ಅಂತ ತಗೊಂಬಂದಿದ್ವಿ. ಅದು ರೇಸ್ಗೆ ಹಾಕಿದ್ವಿ. ರೇಸ್ ಅಲ್ಲಿ ಚೆನ್ನಾಗೋಯ್ತು ಸರ್. ಅವತ್ತಿಂದ ಇವತ್ತಿನವರೆಗೂ ಚಾಂಪಿಯನ್ ಆಯ್ತು. ಓಕೆ ಸರ್, ಇದು ಐರಾವತ ಅಂದ್ರೆ ಹೇಳಿ ಕರ್ನಾಟಕ ತುಂಬಾ ಅಭಿಮಾನಿಗಳಿದ್ದಾರೆ ಸ್ನೇಹಿತರೆ. ಈ ಕ್ಷಣಕ್ಕೂ ನಾನು ಒಬ್ಬ ಪ್ರದೀಪ್ ಅಂತ ನಂಜನಗೂಡಿನ ಭಾಗದವರು ಮೈಸೂರು ಜಿಲ್ಲೆ ಫೋನ್ ಮಾಡಿದ್ರು, ಐರಾವತ ತೀರೋಗಿದೆ ಅಂತ ಹೇಳಿ. ಸ್ನೇಹಿತರೆ, ನೀವು ನಂಬಲ್ಲ, ಚಿಕ್ಕ ಹುಡುಗ ಅಳೋ ರೀತಿಯಾಗಿ ಹೊತ್ತಿದ್ದಾರೆ. ಈ ತಿಂಗಳು ಎಂಡಲ್ಲಿ ಅವ್ರ ಮದ್ವೆ ಇತ್ತಂತೆ. ಅವರು ಸರ್ ಮದ್ವೆ ಆದ್ಮೇಲೆ ಐರಾವತ ಹತ್ರ ಬಂದು ನನ್ನ ಆಶೀರ್ವಾದ ತಗೊಂಡೋಗ್ಬೇಕು, ನನ್ನ ಮಿಸ್ಸಸ್ ಕರ್ಕೊಂಡ್ಬಂದು ಅನ್ಕೊಂಡಿದ್ದೆ, ಆದ್ರೆ ಐರಾವತ ಈ ತರ ಆಗುತ್ತೆ ಅಂತ ಅನ್ಕೊಂಡಿರಲ್ಲ ಅಂತ ಹೇಳಿ ಗೋಳಾಡಿ ಬಿಕ್ಕಿ ಹತ್ತಿದ್ದು ಉಂಟು ಸ್ನೇಹಿತರೆ. ಈ ಕ್ಷಣ ಮಾತ್ರದಲ್ಲಿ ನಡೆದ ಘಟನೆ ತುಂಬಾ ಅಜ್ಜಂಪುರದ ಜನತೆಗೆ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಐರಾವತ ಈ ತರ ಆಗಿರೋದು. ನೀವೆಲ್ಲ ಇದ್ರ ಅಲ್ಲೇನೆ? ಹೌದು ಸರ್. ಹೌದಾ? ಓಕೆ ಸರ್, ಆ ತರದಲ್ಲಿ ಏನ್ ಪ್ರಥಮ ಚಿಕಿತ್ಸೆ ಏನ್ ಮಾಡಕ್ಕಾಗಿಲ್ಲ? ಏನೂ ಆಗಿಲ್ಲ ಸರ್. ಹೌದಾ? ದಿಢೀರ್ ಅಂತಾನೆ ಒಂದೇ ಕ್ಷಣಕ್ಕೆ ಕಣ ಹೋಯ್ತು ಸರ್. ಐರಾವತದ ಸಾಧನೆಗಳು ಏನಾದ್ರು ಇದ್ರೆ ಸ್ವಲ್ಪ ಹೇಳಿ. ಐರಾವತ ಸಾಧನೆ ಹೇಳಕ್ಕಾಗಲ್ಲ ಬಿಟ್ಟು ಸರ್. ಅಷ್ಟು ಸಾಧನೆ ಮಾಡಿದ್ದೆ, ಅಷ್ಟು ಫ್ಯಾನ್ ಬೇಸು. ಇಡೀ ಕರ್ನಾಟಕದಲ್ಲಿ ಐರಾವತ ಅಂದ್ರೆ ಒಂದು ಚಾಂಪಿಯನ್ಸ್ ಅಲ್ವಾ? ನೋಡಿ ಸ್ನೇಹಿತರೆ, ಕರ್ನಾಟಕದ ಅಜ್ಜಂಪುರ ಭಾಗದ ಐರಾವತ ಹಾವೇರಿ ಮೂಲೆಯವರೆಗೂ ಗೊತ್ತು, ಈ ಕಡೆ ಮೈಸೂರಿನ ನಂಜನಗೂಡು ಭಾಗದ ಮೂಲೆಯವರೆಗೂ ಗೊತ್ತು, ಮಡಿಕೇರಿಯವರೆಗೂ ಗೊತ್ತು ಸ್ನೇಹಿತರೆ. ಕರ್ನಾಟಕದಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವರಿಗೆಲ್ಲ ಏನ್ ಬೇಜಾರಾಗ್ತಿದೆ, ಅವರಿಗೆಲ್ಲ ಯಾವ ರೀತಿ ಸಮಾಧಾನ ಹೇಳ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಯಾಕಂದ್ರೆ ದನಕರುಗಳ ಸಾಕೋದಿದೆಯಲ್ಲ ಸ್ನೇಹಿತರೆ, ಅದು ಮನೆ ಮಗು ತರ ಸಾಕಿರ್ತಾರೆ. ಇವತ್ತು ಅದನ್ನ ಸಾಕೋರು ಸ್ನೇಹಿತರೆ, ಯತೀಶ್ ಅವರ ತಾಯಿ ಅವರು ಒಂದು ದುಃಖ ತೃಪ್ತರಾಗಿದ್ದಾರೆ. ಅದ್ ನಮಗೆ ನೋಡಕ್ ಆಗ್ಲಿಲ್ಲ ಸ್ನೇಹಿತರೆ. ಎಷ್ಟು ಕಣ್ಣೀರ್ ಆಗ್ತಿದ್ರೆ, ಹೆಣ್ಮಕ್ಳು ಕೂಡ, ಸಣ್ಣ ಮಕ್ಳು ಕೂಡ ತುಂಬಾ ಇದ್ರ ಹಿಂದೆ ಮುಂದೆ ಓಡಾಡ್ತಾನೆ ಇದ್ರು. ಅವರೆಲ್ಲ ಇವತ್ತು ಐರಾವತ ಕಳ್ಕೊಂಡು ತುಂಬಾ ಬೇಜಾರಲ್ಲಿದ್ದಾರೆ ಸ್ನೇಹಿತರೆ. ಅಜ್ಜಂಪುರನೇ ಒಂಥರ ದುಃಖದಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಸರ್, ಇದನ್ನ ದಫನ್ ಯಾವಾಗ ಮಾಡ್ತಾರೆ? ಇದು ಬೆಳಿಗ್ಗೆ ಒಂದು 10 ಗಂಟೆ ಒಳಗೆ ಮಾಡ್ತಾರೆ. 10 ಗಂಟೆ ಒಳಗ? ಸರ್, ಇದು ಜನಗಳಿಗೆ ನೋಡಕ್ಕೆ ಇಲ್ಲೇ ಇರುತ್ತಾ ಇವತ್ತು? ಇರುತ್ತೆ ಸರ್, ಇವತ್ತು ಇಲ್ಲೇ ಇರುತ್ತೆ. ರಾತ್ರಿ ಎಲ್ಲ ಇಲ್ಲೇ? ರಾತ್ರಿ ಇಲ್ಲೇ ಇರುತ್ತೆ ಸ್ನೇಹಿತರೆ. ನೋಡಿ, ರಾತ್ರಿ ಎಲ್ಲ ಇಲ್ಲೇ ಇರುತ್ತಂತೆ ಐರಾವತ. ಇದರ ದರ್ಶನ ಮಾಡೋರು ಅಜ್ಜಂಪುರ ಸುತ್ತಮುತ್ತಲ ಭಾಗದವರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ನೋಡಿ, ಬೆಳಿಗ್ಗೆ ಅಂದ್ರೆ ನವೆಂಬರ್ 3ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಲ್ಲಿ ಇದನ್ನ ದಫನ್ ಮಾಡ್ತಾರಂತೆ. ಅಷ್ಟೊಳಗೆ ಬಂದು ಇದನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಆ ರೀತಿಯಾಗಿ ಹೇಳ್ತಿದ್ರೆ ನೋಡಿ. ತುಂಬಾ ಜನ ಅಭಿಮಾನಿಗಳು ಮೆಸೇಜ್ ಕಮೆಂಟ್ ಮಾಡ್ತಾ ಇದ್ರಿ ನೋಡಿ. ಅವರಿಗೆಲ್ಲ ಮಾಹಿತಿ, ಐರಾವತ ನಾಳೆ ಬೆಳಿಗ್ಗೆ ಇದನ್ನ ದಫನ್ ಮಾಡ್ತಾರಂತೆ. ಅಷ್ಟೊಳಗೆ ಕೂಡ ಬಂದು ಇದು ಅಂತ್ಯ ಸಂಸ್ಕಾರ ಆಗೋದ್ರೊಳಗೆ ದರ್ಶನ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಸರ್, ಅದೆಷ್ಟು ಬಹುಮಾನ ಆಗಿದ್ದಿತ್ತು ಒಂದೊಂದಾಜು? ಬಹುಮಾನ ಅಂದ್ರೆ ಸರ್ ಒಂದು 4 ಮಾಮೂಲಿ ಬೈಕ್ ಇದೆ ಸರ್, ಒಂದು ಬುಲೆಟ್ ಬೈಕ್ ಇದೆ, ಚಿನ್ನ ಒಂದು 4 kg ಚಿನ್ನಾಗಿದೆ ಸರ್, ಒಂದು 10 ಲಕ್ಷ ರೂಪಾಯಿ ಬಹುಮಾನ ಗೆದ್ದಿದೆ ಸರ್. ಹೌದಾ? ಓಕೆ. ನೋಡಿ ಸ್ನೇಹಿತರೆ, ಒಂದು 10 ಲಕ್ಷ ಬಹುಮಾನ ಗೆದ್ದಿದೆ ಅಂತೆ. ಬಹುಮಾನ ಲೆಕ್ಕಲ್ಲ ಸ್ನೇಹಿತರೆ, 10 ಲಕ್ಷ ನಗದು ಗೆದ್ದಿತ್ತಂತೆ. ಲಕ್ಷಾಂತರ ಜನಗಳ ಮನಸ್ಸನ್ನ ಗೆದ್ದಿದೆ ಸ್ನೇಹಿತರೆ ಇವತ್ತು ಐರಾವತ. ಐರಾವತ ಅಂದ್ರೆ ಸುಮ್ನೆ ಎಲ್ಲ ಹೆಸರಿಗೆ ಒಂದು ಬ್ರ್ಯಾಂಡ್ ಇತ್ತು. ಐರಾವತ ಹಿಂದೆ ಇವಾಗ ಬ್ರ್ಯಾಂಡ್ ಐರಾವತ, ಡಾನ್ ಐರಾವತ. ಈಗ ಹಾಲುವಲಿನ ಕರುಗಳಲ್ಲೂ ಐರಾವತಗಳಾಗಿ ಇನ್ನೂ ಎತ್ತುಗಳು ಬರ್ತಾನೆ ಇದಾವೆ. ಆದ್ರೆ ನೋಡಿ, ಅವಕ್ಕೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇದ್ದಿದ್ದು ನಮ್ಮ ದೊಡ್ಡ ಐರಾವತ ಸ್ನೇಹಿತರೆ. ಗಜ ಐರಾವತ ಅಂತ ಇದ್ರ ಹೆಸರು. ಇವತ್ತು ಐರಾವತ ಮೃತಪಟ್ಟಿದೆ, ನಮ್ಮನ್ನೆಲ್ಲ ಬಿಟ್ಟು ಆಗ್ಲೋಗಿದೆ. ಇವತ್ತು ಗಾಡಿ ರೇಸಿನ ಇತಿಹಾಸದಲ್ಲೇ ಒಂದು ಹೆಸರು ಮಾಡಿರುವ ಐರಾವತನ ಒಂದು ಕೊನೆಯ ಸಂದರ್ಶನ ಅಂತಾನೆ ಹೇಳ್ಬೋದು. ನಮಗಂತೂ ತುಂಬಾ ದುಃಖ ಆಗ್ತಿದೆ ವಿಡಿಯೋ ಮಾಡಕ್ಕೆ. ಆದ್ರೆ ಬೇರೆ ಯಾವುದೇ ಒಂದು
ಏನ್ ಮಾಡಕ್ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಿಮಗೆಲ್ಲ ಮಾಹಿತಿ ತಿಳಿಸ್ಲೇಬೇಕು ಇಂಥ ಸಮಯದಲ್ಲಿ ಒಂದು ವಿಡಿಯೋ ಮಾಡ್ಬೇಕಾಗಿದೆ ಅಷ್ಟೇ. ನೋಡಿ ಐರಾವತನ ಬಗ್ಗೆ ನೀವು ಹೆಚ್ಚಿನದಾಗಿ ಇಷ್ಟಪಡ್ತಿದ್ದೀರಾ ಅಂತ ಗೊತ್ತು ಸ್ನೇಹಿತರೆ. ಓಕೆ, ನೀವು ದೇವರ ಆದಷ್ಟು ಬೇಗ ನಿಮಗೆ ಐರಾವತನ ಒಂದು ನೆನಪಿನಲ್ಲೇ ಸದಾ ಇರಲಿ, ನಿಮ್ಮ ದುಃಖವನ್ನು ಭರಿಸ್ಲಿ ಅಂತ ಕೇಳ್ಕೊಂತೀನಿ. ಓಕೆ ಸ್ನೇಹಿತರೆ, ಇನ್ನಷ್ಟು ಮಾಹಿತಿಯನ್ನು ಹೆಚ್ಚಿನ ವಿಡಿಯೋದಲ್ಲಿ ತಿಳಿಸ್ತೀನಿ.